ಗ್ಯಾರಂಟಿ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ದುರ್ಗೇಶ್ ನಾಯಕ. ರಾಜ್ಯದಲ್ಲಿ ನಡೆಯುತ್ತಿರುವಂಥ CM ಕುರ್ಚಿ ಫೈಟ್ ಮತ್ತೊಂದು ತಿರುವನ್ನ ಪಡೆದುಕೊಳ್ತಾ ಇದೆಯಾ? ಪದೇ ಪದೇ ಹೈಕಮಾಂಡ್ ನಾಯಕರ ಭೇಟಿ ಆಗ್ತಿದ್ದಂಥ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ದಿಢೀರ್ ಸಿಟಿ ರೌಂಡ್ಸ್ ಮುಂದಾಗ್ತಿರೋದಕ್ಕೆ ಕಾರಣ ಆದರೂ ಏನು ಅನ್ನೋದು ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. CM ಸಿದ್ದರಾಮಯ್ಯ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿಯನ್ನು ನೀಡಿದರು. ಸರ್ಪ್ರೈಸ್ ವಿಸಿಟ್ ಕೊಡುವ ಮೂಲಕ ರೋಗಿಗಳ ಸಮಸ್ಯೆಗಳನ್ನು ಮತ್ತು ಅವರಿಗಿರುವಂಥ ಕಷ್ಟವನ್ನು ಆಲಿಸುವ ಕೆಲಸವನ್ನು CM ಸಿದ್ದರಾಮಯ್ಯ ಮಾಡಿದರೆ, ನಿನ್ನೆಷ್ಟೇ DCM DK ಶಿವಕುಮಾರ್ ಹೆಬ್ಬಾಳದ ಫ್ಲೈಓವರ್ ಮೇಲೆ ಬೈಕ್ ರೈಡ್ ಮಾಡುವ ಮೂಲಕ ಒಂದು ಸಂದೇಶವನ್ನು ರಾಜ್ಯದ ಜನರಿಗೆ ಕೊಟ್ಟಿದ್ದರು. ಇದರ ಬೆನ್ನಲ್ಲೇ CM ಸಿದ್ದರಾಮಯ್ಯ ಕೂಡ ಸರ್ಪ್ರೈಸ್ ಆಗಿ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ನೀಡುವ ಮೂಲಕ ಕೆಲವೊಂದಿಷ್ಟು ಜನರ ಸಮಸ್ಯೆಗಳನ್ನು ನಾನು ಕೂಡ ಆಲಿಸಿದ್ದೇನೆ ಅನ್ನುವಂಥ ಸಂದೇಶವನ್ನು ಸಾರೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾದರೆ ಇಬ್ಬರ ನಡುವೆ ನಡೀತಿರುವಂಥ ಮುಸುಕಿನ ಗುದ್ದಾಟ ಈ ಒಂದು ಸಿಟಿ ರೌಂಡ್ಸ್ಗೆ ಕಾರಣವಾಯಿತಾ ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ನಿನ್ನೆ ಅಷ್ಟೇ CM ಸಿದ್ದರಾಮಯ್ಯ ರಾಯಚೂರಿನ ಒಂದು ಪ್ರವಾಸಕ್ಕೆ ತೆರಳಬೇಕಾಗಿತ್ತು. ಹವಾಮಾನದ ವೈಪರೀತ್ಯ ಕಾರಣವಾಗಿ ರಾಯಚೂರು ಮತ್ತು ಕೊಪ್ಪಳ ಪ್ರವಾಸವನ್ನು CM ಸಿದ್ದರಾಮಯ್ಯ ಕ್ಯಾನ್ಸಲ್ ಮಾಡಿದರು. ಹೀಗಾಗಿ ಇವತ್ತು ದಿಢೀರಾಗಿ ವೈದ್ಯಕೀಯ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರ ಜೊತೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ನೀಡಿ ಒಂದು ಆ ಆಸ್ಪತ್ರೆಯಲ್ಲಿರುವಂಥ ರೋಗಿಗಳು ಮತ್ತು ವೈದ್ಯರ ನಡುವಿರುವಂಥ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಪರಿಶೀಲನೆ ನಡೆಸಿದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಜನ ರೋಗಿಗಳನ್ನು ಕೂಡ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸವನ್ನು ಮಾಡಿದರು. ವಿಕ್ಟೋರಿಯಾ ಆಸ್ಪತ್ರೆಗೆ ಎಂಟ್ರಿ ಆಗ್ತಿದ್ದಂತೆ OPDಯಲ್ಲಿದ್ದಂಥ ಕೆಲವೊಂದಿಷ್ಟು ಮಹಿಳೆಯರ ಕಷ್ಟವನ್ನು CM ಸಿದ್ದರಾಮಯ್ಯ ಆಲಿಸುವಂಥ ಕೆಲಸವನ್ನು ಮಾಡಿದರು. ಯಾವ ರೀತಿ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ, ಅವರನ್ನು ಯಾವ ರೀತಿ ನೋಡಿಕೊಳ್ಳಲಾಗ್ತಾ ಇದೆ, ಊಟದ ಉಪಚಾರ ಹೇಗಿರುತ್ತೆ, ಅದರ ಜೊತೆಗೆ ಔಷಧದ ಗುಣಮಟ್ಟ ಮತ್ತು ಆಹಾರದ ಗುಣಮಟ್ಟ ಯಾವ ರೀತಿ ಇರುತ್ತೆ ಅನ್ನೋದನ್ನು CM ಸಿದ್ದರಾಮಯ್ಯ ಪರಿಶೀಲನೆ ನಡೆಸುವ ಮೂಲಕ ಕೆಲವೊಂದಿಷ್ಟು ರೋಗಿಗಳ ಭೇಟಿಯಾಗಿ ಅವರ ಒಂದು ಆರೈಕೆ ಯಾವ ರೀತಿ ಆಗುತ್ತಿದೆ ಅನ್ನೋದು ಕೂಡ ಖುದ್ದು ಪರಿಶೀಲನೆಯನ್ನು ನಡೆಸಿದರು. ಇದಾದ ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಯ ಪಕ್ಕದಲ್ಲಿರುವಂಥ ತುರ್ತು ಅಪಘಾತ ಮತ್ತು ಚಿಕಿತ್ಸಾ ಘಟಕಕ್ಕೆ ಕೂಡ ಭೇಟಿಯನ್ನು CM ಸಿದ್ದರಾಮಯ್ಯ ನೀಡಿದರು. ಅಲ್ಲದೆ ವಾಣಿ ವಿಲಾಸ್ ಆಸ್ಪತ್ರೆಯ ಪ್ರಸೂತಿ ಮಹಿಳೆಯರ ಕೇಂದ್ರಕ್ಕೂ ಕೂಡ CM ಸಿದ್ದರಾಮಯ್ಯ ಭೇಟಿಯನ್ನು ನೀಡಿ ತಾಯಿ ಮತ್ತು ಮಕ್ಕಳ ವ್ಯವಸ್ಥೆಯನ್ನು, ರೋಗಿಗಳ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಅಲ್ಲಿ ಪರಿಶೀಲನೆ ನಡೆಸಿ ವೈದ್ಯಾಧಿಕಾರಿಗಳಿಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡುವ ಕೆಲಸವನ್ನು CM ಸಿದ್ದರಾಮಯ್ಯ ಮಾಡಿದರು. DCM DK ಶಿವಕುಮಾರ್ ಕೂಡ ಬೆಂಗಳೂರಿಗೆ ಆಗಮಿಸುತ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಹಳದಿ ಮಾರ್ಗದ ಉದ್ಘಾಟನೆಯನ್ನು ನಡೆಸೋದಿದ್ದಾರೆ. ಹೀಗಾಗಿ ಆ ಒಂದು ಲೈನನ್ನು ಪರಿಶೀಲನೆ ಮಾಡುವ ಮೂಲಕ DCM DK ಶಿವಕುಮಾರ್ ನಗರ ಪ್ರದಕ್ಷಿಣೆ ಹಾಕುವ ಕೆಲಸವನ್ನು ಮಾಡಿದರು. ಹೀಗಾಗಿ DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ನಡುವಿರುವಂತಹ ಒಂದು ಈ ಸಿಟಿ ರೌಂಡ್ಸ್ ನಗರ ಪ್ರದಕ್ಷಿಣೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಹೈಕಮಾಂಡ್ ನಾಯಕರ ಗಮನಕ್ಕೆ ಯಾವ ರೀತಿ ಸಂದೇಶವನ್ನು ತರುತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲವನ್ನು ಮೂಡ್ತಾ ಇದೆ. ಪದೇ ಪದೇ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಿದ್ದಂಥ ಇಬ್ಬರು ನಾಯಕರ ನಡುವೆ ಕುರ್ಚಿಯ ಕಿತ್ತಾಟ ದಿನದಿಂದ ದಿನಕ್ಕೆ ತಾರಕಕ್ಕೆ ಏರ್ತಾ ಇದೆ. ಇತ್ತ ಹೈಕಮಾಂಡ್ ನಾಯಕರು ಕೂಡ ಇದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ. ಅದರ ಜೊತೆಗೆ ಯಾರು 2.5 ವರ್ಷ ಅನ್ನುವಂಥ ಪವರ್ ಶೇರಿಂಗ್ ಏನು ವಿಚಾರ ಇದೆ, ಈ ವಿಚಾರಕ್ಕೆ ತಾರ್ಕಿಕ ಅಂತ್ಯವನ್ನು ಕಂಡುಕೊಳ್ಬೇಕನ್ನುವ ನಿಟ್ಟಿನಲ್ಲಿ ಮೊನ್ನೆಯಷ್ಟೇ CM ಸಿದ್ದರಾಮಯ್ಯ DCM DK ಶಿವಕುಮಾರ್ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದರು. ಅಲ್ಲದೆ ರಾಹುಲ್ ಗಾಂಧಿ ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ಇಬ್ಬರು ರಾಜ್ಯದ ಉಭಯ ನಾಯಕರು ಭೇಟಿಯಾಗಿ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ರಾಜ್ಯ ರಾಜಕೀಯದಲ್ಲಿರುವಂಥ ಸಂದರ್ಭದಲ್ಲಿ ನನಗೆ CM ಆಗುವಂಥ ಅವಕಾಶ ತಪ್ಪೋಗಿತ್ತು. ಹೀಗಾಗಿ ಅವಕಾಶಗಳು ಸದಾ ಬರ್ತಿರ್ತವೆ, ಆದರೆ ಅವುಗಳನ್ನು ನಾವು ಹೇಗೆ ಉಪಯೋಗ ಮಾಡಿಕೊಳ್ತೇವೆ ಅನ್ನುವಂಥ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಹೇಳಿಕೆಯನ್ನು ನೀಡಿದರು. ಇದೆಲ್ಲದರ ನಡುವೆ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯ ಬೆನ್ನಲ್ಲೇ CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರು ನಗರ ಪ್ರದರ್ಶನ ಆಗ್ತಿದ್ದಾರೆ. ಅದರ ಜೊತೆಗೆ ರಾಜ್ಯದ ಜನರ ಪರವಾಗಿ ನಾವು ಇದ್ದೇವೆ, ಜನರ ಸಮಸ್ಯೆಗಳನ್ನು ನಾವು ಕೇಳ್ತಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಇವತ್ತು ಸಾರುವ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರ ನಡುವೆ ನಡೀತಿರುವಂಥ ಮುಸುಕಿನ ಗುದ್ದಾಟಕ್ಕೆ ಈ ಒಂದು ನಗರ ಪ್ರದಕ್ಷಿಣೆ, ಈ ಒಂದು ಸರ್ಪ್ರೈಸ್ ಸಿಟಿ ರೌಂಡ್ಸ್ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.